ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರುಳಿಯ ದಿನಾಂಕ 23/7/2025. ಬೆಳಗಿನ ತರಗತಿ 31/3/1968. ಪ್ರೀತಿಯ ಮಕ್ಕಳೇ, ವಾನಪ್ರಸ್ಥಕ್ಕೆ ಹೋಗುವಂಥ ಶಿಕ್ಷಣ ಇದಾಗಿದೆ. ಒಬ್ಬ ತಂದೆಯ ವಿನಃ ಅನ್ಯರು ಯಾರೂ ಈ ಶಿಕ್ಷಣವನ್ನು ತಿಳಿಸಿಕೊಡಲು ಸಾಧ್ಯವಿಲ್ಲ. ಸಾಧು ಸಂತರು ಭಕ್ತಿಯನ್ನೇ ಕಲಿಸುತ್ತಾರೆ. ಶಬ್ದದಿಂದ ದೂರ ಹೋಗುವ ದಾರಿ ಬೇಕಲ್ಲವೇ? ಆ ದಾರಿಯನ್ನು ತಂದೆಯೇ ತಿಳಿಸಿಕೊಡುತ್ತಾರೆ. ಅನ್ಯರು ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೇವೆ ಹಾಗೂ ಮತ್ತೆ ವಿಶ್ವದ ಮಾಲೀಕರಾಗುತ್ತೇವೆ. ಕಲ್ಪಕಲ್ಪಕ್ಕೂ ನೀವು ಇದೇ ರೀತಿ ತಮೋಪ್ರಧಾನರಿಂದ ಸತೋಪ್ರಧಾನರು ವಿಶ್ವದ ಮಾಲೀಕರು ಆಗುತ್ತೀರಿ. 84 ಜನ್ಮಗಳ ನಂತರ ತಮೋಪ್ರಧಾನರಾಗುತ್ತಾ ಬರುತ್ತೀರಿ. ತಂದೆ ನಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ. ಆದರೆ ಆ ಸಮಯದಲ್ಲಿ ಸಣ್ಣ ಬುದ್ಧಿಯ ಜ್ಞಾನ ಇತ್ತು. ಈಗ ಸೂಕ್ಷ್ಮ ಬುದ್ಧಿಯ ಜ್ಞಾನ ಸಿಕ್ಕಿದೆ. ಪ್ರಾಕ್ಟಿಕಲ್ನಲ್ಲಿ ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ನಕ್ಷತ್ರದ ಸಮಾನ ಆಗಿದೆ ಎನ್ನುವುದನ್ನು ತಿಳಿಸಿಕೊಡಿರಿ. ತಂದೆಯೂ ಸಹ ನಕ್ಷತ್ರದ ಸಮಾನ ಆಗಿದ್ದಾರೆ. ಆದರೆ ತಂದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ನೀವು ಮಕ್ಕಳು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಿ. ಆದ್ದರಿಂದ ನೀವು ತಮೋಪ್ರಧಾನರಾಗುತ್ತೀರಿ. ಮತ್ತು ಸತೋಪ್ರಧಾನರಾಗುವುದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಮಾಯೆ ಗಳಿಗೆಗಳಿಗೆಗೂ ತಂದೆಯ ನೆನಪನ್ನು ಮರೆಸುತ್ತದೆ. ನೀವು ಮರೆಯಬಾರದು, ತಪ್ಪುಗಳನ್ನು ಮಾಡಬಾರದು. ತಂದೆಯನ್ನು ಮರೆಯುವ ಕಾರಣದಿಂದಲೇ ತಮೋಪ್ರಧಾನರಾಗಿದ್ದೀರಿ. ಅನ್ಯ ತಪ್ಪುಗಳನ್ನು ಮಾಡುತ್ತಾ ನೀವು ತಮೋಪ್ರಧಾನರಾಗುತ್ತಾ ಬಂದಿದ್ದೀರಿ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎನ್ನುವಂತಹ ಡೈರೆಕ್ಷನ್ ತಂದೆಯಿಂದ ಸಿಗುತ್ತಿದೆ. ಇದರಿಂದ ನಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳುತ್ತೇವೆ. ಬ್ಯಾಟ್ರಿ ಚಾರ್ಜ್ ಆದಾಗ ನಾವು ಸತೋಪ್ರಧಾನರು, ವಿಶ್ವದ ಮಾಲೀಕರು ಆಗುತ್ತೇವೆ. ಟೀಚರ್ ಎಲ್ಲರಿಗೂ ಓದಿಸುತ್ತಾರೆ. ಆದರೆ ವಿದ್ಯಾರ್ಥಿಗಳು ನಂಬರ್ ವಾರಾಗಿ ಪಾಸ್ ಆಗುತ್ತಾರೆ. ನಂಬರ್ ವಾರ್ ಸಂಪಾದನೆಯಾಗಿದೆ. ನೀವು ಮಕ್ಕಳು ಸಹ ನಂಬರ್ ವಾರಾಗಿ ಪಾಸ್ ಆಗುತ್ತೀರಿ. ನಂಬರ್ ವಾರ್ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ವಿಶ್ವದ ಮಾಲೀಕರು ಎಲ್ಲಿ? ಪ್ರಜೆಗಳು ದಾಸದಾಸಿಯರು ಎಲ್ಲಿ? ವಿದ್ಯಾರ್ಥಿಗಳು ಯಾರು ಒಳ್ಳೆಯ ಸುಪುತ್ರ, ಆಜ್ಞಾಕಾರಿ, ನಂಬಿಗಸ್ತ, ಪ್ರಾಮಾಣಿಕರಾಗಿರುತ್ತಾರೆ ಅವರು ಅವಶ್ಯವಾಗಿ ಶಿಕ್ಷಕರ ಮತದಂತೆ ನಡೆಯುತ್ತಾರೆ. ಎಷ್ಟು ತಮ್ಮ ರಿಜಿಸ್ಟರ್ ಚೆನ್ನಾಗಿರುತ್ತದೆ ಅಷ್ಟೇ ಜಾಸ್ತಿ ಮಾರ್ಕ್ಸ್ ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ತಂದೆಯೂ ಸಹ ನಾವು ಮಕ್ಕಳಿಗೆ ಬಾರಿಗೂ ತಿಳಿಸುತ್ತಿದ್ದಾರೆ, ಮಕ್ಕಳೇ ತಪ್ಪುಗಳನ್ನು ಮಾಡಬೇಡಿರಿ. ಕಲ್ಪದ ಮೊದಲು ಸಹ ಫೇಲ್ ಆಗಿದ್ದೆವು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿರಿ. ಬಹಳ ಮಕ್ಕಳ ಮನಸ್ಸಿನಲ್ಲಿ ಈ ವಿಚಾರ ಬರುತ್ತದೆ, ನಾವು ಸೇವೆ ಮಾಡುತ್ತಿಲ್ಲ ಎಂದರೆ ಅವಶ್ಯವಾಗಿ ನಾವು ಫೇಲ್ ಆಗುತ್ತೇವೆ. ತಂದೆ ಪ್ರತಿದಿನ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇರುತ್ತಾರೆ. ಮಕ್ಕಳೇ, ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದೀರಿ. ಸತೋಪ್ರಧಾನರಿಂದ ಕಲಿಯುಗದಲ್ಲಿ ತಮೋಪ್ರಧಾನರಾಗಿದ್ದೀರಿ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ. ಸತೋಪ್ರಧಾನರಾಗುವುದಕ್ಕೋಸ್ಕರ ತಂದೆ ಸಹಜ ದಾರಿಯನ್ನು ತಿಳಿಸುತ್ತಿದ್ದಾರೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವು ಏರುವ ಕಲೆಯಲ್ಲಿ ಹೋಗುತ್ತಾ ಸತೋಪ್ರಧಾನರಾಗುತ್ತೀರಿ. ಮೇಲೆ ಹತ್ತುವಾಗ ನಿಧಾನವಾಗಿ ಹತ್ತುತ್ತೀರಿ. ಆದ್ದರಿಂದ ತಂದೆ ಹೇಳುತ್ತಿದ್ದರೆ ತಂದೆಯನ್ನು ಮರೆಯಬೇಡಿರಿ. ಆದರೆ ಮಾಯೆ ಮರೆಸುತ್ತದೆ. ನಂಬರ್ 1 ಅಪ್ರಾಮಾಣಿಕರನ್ನಾಗಿ ಮಾಯೆ ಮಾಡುತ್ತದೆ. ತಂದೆ ಯಾವ ಸಲಹೆಯನ್ನು ಕೊಡುತ್ತಾರೆ ಅದನ್ನು ಸ್ವೀಕಾರ ಮಾಡಬೇಕು. ಮಕ್ಕಳು ಪ್ರತಿಜ್ಞೆ ಮಾಡುತ್ತಾರೆ, ತಂದೆಯ ಸಲಹೆಯನ್ನು ಸ್ವೀಕಾರವೂ ಮಾಡುತ್ತಾರೆ. ಆದರೆ ಆ ಸಲಹೆಯಂತೆ ನಡೆಯುವುದಿಲ್ಲ. ತಂದೆ ಹೇಳುತ್ತಾರೆ, ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ತಮ್ಮ ಮಾತಿನಿಂದಲೇ ತಾವು ತಿರುಗಿದಂತೆ.
ಮಾತು ಕೊಟ್ಟು ಮಾತನ್ನು ಮುರಿದಂತೆ ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯನ್ನು ಬುದ್ಧಿಯಲ್ಲಿ ತಂದುಕೊಳ್ಳಬೇಕು. ಬೇಹದ್ದಿನ ತಂದೆಯೇ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಇಂತಹ ಶಿಕ್ಷಣವನ್ನು ಅನ್ಯರು ಯಾರೂ ಕೊಡುವುದಿಲ್ಲ. ಅವಶ್ಯವಾಗಿ ತಂದೆ ಕೊಟ್ಟಂಥ ಶಿಕ್ಷಣವನ್ನು ಕೇಳಿ ಪರಿವರ್ತನೆ ಆಗಬೇಕು. ಚಿತ್ರವೂ ಸಹ ಎಷ್ಟು ಚೆನ್ನಾಗಿದೆ. ಬ್ರಹ್ಮವಂಶಿಗಳಿಂದ ವಿಷ್ಣು ವಂಶಿಗಳು ಹೇಗೆ ಆಗುತ್ತೇವೆ? ಇದು ಹೊಸ ಈಶ್ವರೀಯ ಭಾಷೆಯಾಗಿದೆ. ಈ ಜ್ಞಾನವನ್ನು ಅನ್ಯರಿಗೂ ಸಹ ತಿಳಿಸಿಕೊಡಿರಿ. ಈ ಆತ್ಮಿಕ ಜ್ಞಾನ ಅಥವಾ ಆತ್ಮಿಕ ಶಿಕ್ಷಣವನ್ನು ಬೇರೆ ಯಾರೂ ಕೊಡುವುದಿಲ್ಲ. ಅನೇಕ ಸಂಸ್ಥೆಗಳು ಇದ್ದಾವೆ, ಆದರೆ ಆತ್ಮಿಕ ಸಂಸ್ಥೆ ಎಂದು ಹೆಸರು ಇಟ್ಟುಕೊಂಡಿರಬಹುದು. ವಾಸ್ತವದಲ್ಲಿ ಆತ್ಮಿಕ ಸಂಸ್ಥೆ ನೀವು ಮಕ್ಕಳ ವಿನಃ ಅನ್ಯರು ಯಾರೂ ಕೂಡ ಆತ್ಮಿಕ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಇದರಂತೆ ನಕಲು ಮಾಡುತ್ತಾರೆ, ಆದರೆ ಇಲ್ಲಿಯ ಜ್ಞಾನ ಸಂಪೂರ್ಣ ಹೊಸ ಮಾತಾಗಿದೆ. ಈ ಜ್ಞಾನವನ್ನು ನೀವು ಕೆಲವು ಮಕ್ಕಳು ಮಾತ್ರ ಕೇಳುತ್ತಿದ್ದೀರಿ. ಅನ್ಯರು ಯಾರೂ ಈ ಮಾತನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಸಂಪೂರ್ಣ ವೃಕ್ಷ ಈಗ ನಿಂತಿದೆ. ಮೂಲ ಕಾಂಡ ಪ್ರಾರಂಭದಲ್ಲಿ ಯಾವುದು ಇತ್ತು ಅದು ಈಗ ಇಲ್ಲ. ಕಾಂಡ ಇದ್ದಾಗ ಅನ್ಯ ರೆಂಬೆ ಕೊಂಬೆಗಳು ಈ ವೃಕ್ಷದಲ್ಲಿ ಇರುವುದಿಲ್ಲ. ಆ ಸಮಯದಲ್ಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಇದೆಲ್ಲವೂ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಬೇಹದ್ದಿನ ತಂದೆಯೇ ಬೇಹದ್ದಿನ ಜ್ಞಾನವನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈಗ ಸಂಪೂರ್ಣ ಜಗತ್ತು ರಾವಣನ ರಾಜ್ಯ ಆಗಿದೆ. ಇಡೀ ಜಗತ್ತೇ ರಾವಣನ ಲಂಕೆಯಾಗಿದೆ ಅಲ್ಲವೇ? ರಾವಣನ ಲಂಕೆಯನ್ನು ಹಿಂದೂಸ್ತಾನದಿಂದ ಹೊರಗಡೆ ತೋರಿಸುತ್ತಾರೆ. ಸಮುದ್ರದ ಮಧ್ಯದಲ್ಲಿ. ಅಲ್ಲಿಗೆ ಹಡಗಿನಲ್ಲಿ ಹೋಗಬೇಕಾಗುತ್ತದೆ. ಅಲ್ಲಿ ಲಂಕೆ ಇದೆ ಎಂದು ತೋರಿಸುತ್ತಾರೆ. ಬೇಹದ್ದಿನ ಜಗತ್ತೇ ಸಮುದ್ರದ ಮಧ್ಯದಲ್ಲಿ ಇದೆ. ನಾಲ್ಕು ಕಡೆಯೂ ನೀರೇ ನೀರು ಇದೆ. ಅದು ಹದ್ದಿನ ಮಾತಾಗಿದೆ. ತಂದೆ ಬೇಹದ್ದಿನ ಮಾತುಗಳನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಒಬ್ಬ ತಂದೆಯೇ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವಂಥವರಾಗಿದ್ದಾರೆ. ಇವರು ಸಹ ಸಂಪೂರ್ಣ ಜನನ ಮರಣ ಚಕ್ರದಲ್ಲಿ ಬರುತ್ತಾರೆ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಮೊಟ್ಟ ಮೊದಲು ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ಮೊಟ್ಟ ಮೊದಲು ನಂತರ ದೇವತೆಗಳಾಗುತ್ತಾರೆ. ಹಾಗೂ ಮೊಟ್ಟ ಮೊದಲು ಶಿವಬಾಬನ ಪೂಜೆಯನ್ನು ಪ್ರಾರಂಭ ಮಾಡುತ್ತಾರೆ. ಈ ಎಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದು ಶಿಕ್ಷಣ ಆಗಿದೆಯಲ್ಲವೇ? ಎಲ್ಲಿ ತನಕ ನೌಕರಿ ಸಿಗುವುದಿಲ್ಲ, ಶಿಕ್ಷಣದ ರಿಸಲ್ಟ್ ಬರುವುದಿಲ್ಲ, ಅಲ್ಲಿಯ ತನಕ ಶಿಕ್ಷಣವನ್ನು ಓದುತ್ತಿರಬೇಕು. ಇದು ಬುದ್ಧಿಯಲ್ಲಿ ಇರುತ್ತದೆಯಲ್ಲವೇ? ಆ ವಿದ್ಯಾರ್ಥಿಗಳ ಮಾತು ಹೇಗೆ ಇದೆಯೋ ಇದು ಸಹ ಆತ್ಮಿಕ ಶಿಕ್ಷಣವಾಗಿದೆ. ವಿದ್ಯಾರ್ಥಿಗಳ ಕೆಲಸವಾಗಿದೆ ಶಿಕ್ಷಣದ ಕಡೆಗೆ ಗಮನ ಕೊಡುವುದು. ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು. ವಿದ್ಯಾರ್ಥಿಗಳ ಬುದ್ಧಿಯಲ್ಲೂ ಸಹ ನಡೆಯುತ್ತಾ ತಿರುಗಾಡುತ್ತಾ ಎದ್ದರೂ ಕೂತರೂ ಶಿಕ್ಷಣವೇ ಇರುತ್ತದೆಯಲ್ಲವೇ? ಪರೀಕ್ಷೆಯ ದಿನಗಳಲ್ಲಿ ಮಕ್ಕಳು ಬಹಳ ಪರಿಶ್ರಮ ಪಡುತ್ತಿರುತ್ತಾರೆ. ನಾನು ಫೇಲ್ ಆಗಬಾರದು ಎಂದು ಕಷ್ಟಪಡುತ್ತಿರುತ್ತಾರೆ. ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ತೋಟದಲ್ಲಿ ಹೋಗಿ ಕುಳಿತು ಓದುತ್ತಾ ಕುಳಿತುಕೊಳ್ಳುತ್ತಾರೆ. ಏಕೆಂದರೆ ಮನೆಯಲ್ಲಿ ಊರಿನಲ್ಲಿ ವಾತಾವರಣ ಗಲಾಟೆಯಾಗಿರುತ್ತದೆ. ತಂದೆ ತಿಳಿಸುತ್ತಿದ್ದಾರೆ, ಆತ್ಮಾಭಿಮಾನಿಗಳಾಗುವ ಅಭ್ಯಾಸವನ್ನು ಹಾಕಿಕೊಳ್ಳಿರಿ. ಇದರಿಂದ ನಿರಂತರ ಅಭ್ಯಾಸವಾಗುತ್ತದೆ. ನೀವು ಮರೆಯುವುದಿಲ್ಲ. ಏಕಾಂತವಾಗಿ ಕುಳಿತುಕೊಳ್ಳುವಂತಹ ಸ್ಥಾನ ಬಹಳವಾಗಿದೆ. ಬಾಬಾ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನೀವು ಮಕ್ಕಳು ಹೋಗಿ ಅಭ್ಯಾಸ ಮಾಡಬಹುದು. ಪ್ರಾರಂಭದಲ್ಲಿ ಕ್ಲಾಸ್ ಪೂರ್ಣ ಮಾಡಿ ಎಲ್ಲ ಮಕ್ಕಳನ್ನು ಬಾಬಾ ಪರ್ವತದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಏಕಾಂತದಲ್ಲಿ ಹೋಗಿ ಬೆಟ್ಟದ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುತ್ತಿದ್ದರು. ಈಗ ದಿನ ಪ್ರತಿದಿನ ಜ್ಞಾನವೂ ಸಹ ರಹಸ್ಯವಾಗಿ ಆಳವಾಗಿ ಹೋಗುತ್ತಿದೆ. ಬಾಬನೂ ಸಹ ತಿಳಿಸುತ್ತಿದ್ದಾರೆ, ತ್ರಿಮೂರ್ತಿಗಳು ಸಹ ವಾಸ್ತವದಲ್ಲಿ ಕೇವಲ ಸಾಕ್ಷಾತ್ಕಾರ ಮಾಡಿಸುವ ಮಾತಾಗಿದೆ. ಸಾಕ್ಷಾತ್ಕಾರ ಕರ್ಮಾತೀತ ಸ್ಥಿತಿಯಲ್ಲಿ ಆಗುತ್ತದೆ. ಕರ್ಮಾತೀತ ಸ್ಥಿತಿಯ ನಂತರವೇ ನಿಮ್ಮನ್ನು ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಕರ್ಮಾತೀತ ಸ್ಥಿತಿ ಬಂದಾಗ ನೆನಪು ಸಂಪೂರ್ಣವಾಗಿ ಇರುತ್ತದೆ.
ಮತ್ತೆ ಮತ್ತೆ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ತ್ರಿಮೂರ್ತಿಗಳ ಚಿತ್ರವನ್ನು ತೋರಿಸುತ್ತಾರೆ. ಈ ಮೂವರು ತ್ರಿಮೂರ್ತಿಗಳ ಜೊತೆಗೆ ಶಿವನ ಸಂಬಂಧ ಇದೆ. ವಿಷ್ಣು ಹಾಗೂ ಶಂಕರರ ಸಂಬಂಧವನ್ನು ತೋರಿಸಿದ್ದಾರಲ್ಲವೇ. ಈಗ ವಿಷ್ಣುವಿನ ಕನೆಕ್ಷನ್ ಯಾಕೆ ಇದೆ? ವಿಷ್ಣು ಕರ್ಮಾತೀತ ಆಗುವುದಕ್ಕೋಸ್ಕರ ಶಿವನನ್ನು ನೆನಪು ಮಾಡಬೇಕೇನೋ? ಕರ್ಮಾತೀತ ಸ್ಥಿತಿಯನ್ನು ವಿಷ್ಣು ಪಡೆದುಕೊಳ್ಳುತ್ತಾನೆ. ಕರ್ಮಾತೀತ ಸ್ಥಿತಿ ಸಂಪೂರ್ಣತೆಯದಾಗಿದೆ. ಕರ್ಮಾತೀತ ಸ್ಥಿತಿಯಲ್ಲಿ ನೀವು ಮಕ್ಕಳು ಹೋದಾಗ ಸೂಕ್ಷ್ಮವತನದಲ್ಲಿ ಫರಿಸ್ತಗಳಾಗುತ್ತೇವೆ. ಇಲ್ಲಿ ನೀವು ಮಕ್ಕಳು ಹರ್ಷಿತರಾಗಿದ್ದೀರಿ. ಹಾಗಾದರೆ ಸೂಕ್ಷ್ಮವತನ ಅಂದರೆ ಏನು? ಬಲೆ ಇದರ ಗಾಯನ ಇದೆ, ಮೂಲವತನ ಸೂಕ್ಷ್ಮವತನ ಎಂದು. ಇದರ ಬಗ್ಗೆ ನೀವು ಮಕ್ಕಳು ಅನ್ಯರಿಗೆ ತಿಳಿಸಿಕೊಡಿ. ತಂದೆ ಹೇಳುತ್ತಾರೆ, ಇದು ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡುವ ವಸ್ತುವಾಗಿದೆ. ತಂದೆಯ ಜೊತೆಗೆ ನಮ್ಮ ಸಂಬಂಧ ಇದೆ. ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಂಡರೆ ಅಲ್ಲಿಗೆ ಮುಗಿಯಿತು. ಸೀದಾ ವಾಪಸ್ ಮನೆಗೆ ಹೋಗುತ್ತೇವೆ. ಪ್ರತಿ ಬಾರಿ ವತನಕ್ಕೆ ಹೋಗಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ಜರ್ನಿ ಮಾಡಿದಾಗ ಮಧ್ಯದಲ್ಲಿ ರೆಸ್ಟ್ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಅಲ್ಲ. ಇಲ್ಲಿಂದ ಸೀದಾ ವಾಪಸ್ ಮನೆಗೆ ಹೋಗುತ್ತೇವೆ. ಬರುವಾಗ ನಗ್ನರಾಗೇ ಬಂದಿದ್ದೆವು, ಈಗ ವಾಪಸ್ ನಗ್ನರಾಗಿ ಹೋಗಬೇಕು. ಅಂದರೆ ಆತ್ಮ ಆಗಿ ಜಗತ್ತಿಗೆ ಬಂದಿದ್ದೆವು, ವಾಪಸ್ ಆತ್ಮ ಆಗಿ ಹೋಗಬೇಕು. ಪುರುಷಾರ್ಥವೂ ಸಹ ಮಾಡಬೇಕಾಗಿದೆ. ಆತ್ಮ ಪವಿತ್ರ ಆದಾಗಲೇ ಇಲ್ಲಿಂದ ಮೇಲೆ ಆರುತ್ತದೆ. ಆತ್ಮರುಗಳು ಸೂಕ್ಷ್ಮವತನದಲ್ಲಿ ಇದ್ದು ಏನು ಮಾಡಬೇಕು? ಸೂಕ್ಷ್ಮ ಶರೀರವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಏಕೆ ಬೀಳುತ್ತದೆ? ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಇದನ್ನು ತಂದೆ ತಿಳಿಸುತ್ತಾ ಇದ್ದಾರೆ. ಜ್ಞಾನವನ್ನು ತಿಳಿಸುತ್ತಾ ನಾವು ಮಕ್ಕಳು ಈ ಜಗತ್ತಿನಿಂದ ಮೇಲೆ ಆರುತ್ತೇವೆ. ತಂದೆ ಹೇಳುತ್ತಿದ್ದರೆ, ಈ ಜಗತ್ತನ್ನು ನೀವು ಬದುಕಿದ್ದರೂ ನೋಡದಂತೆ ನೋಡಿದರೂ ತಂದೆ ಹೇಳುತ್ತಿದ್ದಾರೆ, ಈ ಜಗತ್ತಿನಲ್ಲಿ ನೀವು ಇಲ್ಲ ಎಂದು ನೋಡಿರಿ, ಏನನ್ನೂ ಸಹ ನೋಡಬಾರದು. ಅಂತ್ಯದಲ್ಲಿ ಎಲ್ಲವನ್ನೂ ಮರೆಯಬೇಕಾಗುತ್ತದೆ. ಬುದ್ಧಿ ನಿಮ್ಮ ಶಾಂತಿಧಾಮ ಹಾಗೂ ಸುಖಧಾಮದ ಕಡೆಗೆ, ಗುರಿ ಉದ್ದೇಶದ ಕಡೆಗೆ ಬುದ್ಧಿ ಜೋಡಣೆಯಾಗಬೇಕು. ಆಗಲೇ ನೀವು ನಿಮ್ಮ ರಾಜಧಾನಿಯಲ್ಲಿ ಬರುತ್ತೀರಿ. ಈ ಚಿತ್ರಗಳ ಬಗ್ಗೆ ನೀವು ತಿಳಿಸಿ ಕೊಡಬೇಕಾಗುತ್ತದೆ. ಆದರೂ ಸಹ ತಂದೆ ಹೇಳುತ್ತಾರೆ, ಇಷ್ಟೆಲ್ಲ ಹೇಳಿದರೂ ಕೆಲವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಈ ಚಿತ್ರಗಳು ತಿಳಿಸಿಕೊಡುವುದಕ್ಕೋಸ್ಕರ ಇದೆ. ವಿಷ್ಣು ಅಂದರೆ ಯಾರು ಎಂದು ಕೆಲವರು ಕೇಳುತ್ತಾರೆ. ಹಾಗೂ ಇಲ್ಲಿ ಈ ಮಾರ್ಕನ್ನು ಯಾಕೆ ತೋರಿಸಿದ್ದೀರಿ ಎಂದು ಕೇಳುತ್ತಾರೆ. ವಿಷ್ಣುವೂ ಸಹ ಶಿವನನ್ನು ನೆನಪು ಮಾಡಬೇಕೇನೋ? ಸತ್ಯಯುಗದಲ್ಲಿ ಯಾರೂ ಶಿವನನ್ನು ನೆನಪು ಮಾಡುವುದಿಲ್ಲ. ದುಃಖದಲ್ಲಿಯೇ ಭಗವಂತನನ್ನು ಸ್ಮರಣೆ ಮಾಡುತ್ತಾರೆ. ಆದರೆ ಇಲ್ಲಿ ವಿಷ್ಣುವನ್ನು ಯಾಕೆ ತೋರಿಸಿದ್ದಾರೆ? ಇದನ್ನೂ ಸಹ ತಿಳಿಸಿ ಕೊಡಬೇಕಾಗುತ್ತದೆ. ಈಗ ಅದನ್ನು ಹೇಗೆ ಹಾರಿಸಲು ಸಾಧ್ಯ? ಗಾಯನವೂ ಸಹ ಇದೆ. ತ್ರಿಮೂರ್ತಿ ರಸ್ತೆ, ತ್ರಿಮೂರ್ತಿ ಮನೆ ಎಂದು ಅವರ ಮಾತುಗಳಲ್ಲಿಯೇ ತೊಂದರೆಗೆ ಬೀಳುತ್ತಾರೆ. ತ್ರಿಮೂರ್ತಿಯಲ್ಲಿ 3 ಮುಖಗಳ ಸಿಂಹವನ್ನು ತೋರಿಸುತ್ತಾರೆ. ಇದು ಕುರಿ, ಮೇಕೆ, ಕುದುರೆ, ಸಿಂಹಗಳ ಜಗತ್ತಾಗಿದೆ ಎಂದು ಲಾಂಛನವನ್ನು, ಸಿಂಹಗಳ ಲಾಂಛನವನ್ನು ತೋರಿಸಿ ಹೋಲಿಕೆ ಕೊಟ್ಟಿದ್ದಾರೆ. ಆದರೆ ನೀವು ಮಕ್ಕಳಿಗೆ ಗೊತ್ತಿದೆ, ಆ ಜಗತ್ತಿನಲ್ಲಿ ಯಾರೂ ಇರುವುದಿಲ್ಲ. ನಿಮ್ಮ ಹೊಸ ಜಗತ್ತನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಸೂಕ್ಷ್ಮವತನದಲ್ಲಿ ಏನು ಕೆಲಸ ಇದೆ? ತಂದೆಯನ್ನು ನೆನಪು ಮಾಡುತ್ತಾ ನಾವು ತಂದೆಯ ಹತ್ತಿರ ಹೋಗಬೇಕಾಗಿದೆ. ನಾವು ಅಲ್ಲಿಂದ ವೈಕುಂಠದಲ್ಲಿ ಬರುತ್ತೇವೆ. ಬರುತ್ತಾ ಎಲ್ಲವನ್ನು ಮರೆಯುತ್ತಾ ಬರುತ್ತೇವೆ. ಸರಿ ಯಾವುದು, ತಪ್ಪು ಯಾವುದು ಎನ್ನುವುದನ್ನು ಅನ್ಯರಿಗೆ ತಿಳಿಸಿಕೊಡಬೇಕಾಗುತ್ತದೆ. ತಂದೆಯೇ ಬಂದು ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ. ನೀವು ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸಿರಿ. ಅನ್ಯ ಬೇರೆ ಯಾವ ಮಾತುಗಳನ್ನು ಕೇಳುತ್ತಾ ಬಂದಿದ್ದೀರಿ, ಅದು ತಪ್ಪಾಗಿದೆ. ಈಗ ತಂದೆ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೀವು ಅನ್ಯರಿಂದ ಏನೆಲ್ಲ ಕೇಳಿದ್ದೀರಿ, ಅದು ತಪ್ಪಾಗಿದೆ. ತಂದೆ ನಾವು ಮಕ್ಕಳಿಗೆ ಸರಿಯಾದ ಮಾತುಗಳನ್ನೇ ತಿಳಿಸುತ್ತಿದ್ದಾರೆ. ವಾಸ್ತವದಲ್ಲಿ
ಅದು ಯಾವುದೂ ಸತ್ಸಂಗ ಅಲ್ಲ. ಸತ್ಯದ ಸಂಘ ಒಬ್ಬ ತಂದೆಯದೇ ಆಗಿದೆ. ಸತ್ಯ ಒಬ್ಬ ತಂದೆಯಾಗಿದ್ದರೆ ಬಾಕಿ ಎಲ್ಲವೂ ಅಸತ್ಯ ಆಗಿದೆ. ಸತ್ಯ ಯುಗದಲ್ಲಿ ಸತ್ಸಂಗ ಇರಲಿಲ್ಲ. ಯಾವಾಗ ಅಸತ್ಯ ಜಗತ್ತು ಆಯಿತು ಆಗಲೇ ಸತ್ಸಂಗ ಬರುತ್ತದೆ. ಸತ್ಯಕ್ಕೆ ವಿಪರೀತವಾಗಿ ಅಸತ್ಯ ಸಂಘ ಎಂದು ಹೇಳಲಾಗುತ್ತದೆ. ಆದರೆ ಅಸತ್ಯ ಸಂಘ ಯಾವುದು ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲಿಯ ತನಕ ಏಣಿಯ ಚಿತ್ರದ ಬಗ್ಗೆ ನೀವು ಮಕ್ಕಳು ತಿಳಿಸಿಕೊಡುವುದಿಲ್ಲ ಅಲ್ಲಿಯ ತನಕ ತಿಳಿದುಕೊಳ್ಳುವುದಿಲ್ಲ. ಅದಕ್ಕೆ ಗಾಯನವೂ ಸಹ ಇದೆ. ಸತ್ಯದ ಸಂಘ ನಮ್ಮನ್ನು ಮೇಲಕ್ಕೆತ್ತಿದರೆ ಅಸತ್ಯದ ಸಂಘ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ತಂದೆ ಹೇಳುತ್ತಿದ್ದರೆ, ನಾನು ನಿಮ್ಮನ್ನು ಈ ಜಗತ್ತಿನಿಂದ, ರಾವಣನ ಜಗತ್ತಿನಿಂದ ಪಾರು ಮಾಡಿ ಕರೆದುಕೊಂಡು ಹೋಗಿದ್ದೆ. ನಿಮ್ಮನ್ನು ಕೆಳಗೆ ಬೀಳಿಸಿದವರು ಯಾರು? ರಾವಣ. ರಾಮ ಎಂದರೆ ಸತ್ಯಕ್ಕೆ ಹೇಳಲಾಗುತ್ತದೆ, ರಾವಣನನ್ನು ಅಸತ್ಯ ಎಂದು ಹೇಳಲಾಗುತ್ತದೆ. ದ್ವಾಪರ ಯುಗದಿಂದ ಹಿಡಿದು ಅಸತ್ಯದ ಸಂಘ ಪ್ರಾರಂಭವಾಗುತ್ತದೆ. ಅನೇಕ ಸಂಘಗಳನ್ನು ಮಾಡಿಕೊಳ್ಳುತ್ತಾ ಶಾಸ್ತ್ರ, ಗೀತೆ, ಪುರಾಣಗಳನ್ನು ಓದುತ್ತಾ ಬಂದಿದ್ದೇವೆ. ನಿತ್ಯ ಕರ್ಮ, ಸ್ನಾನ ನಿತ್ಯ ಇತ್ಯಾದಿಗಳನ್ನು ಮಾಡುತ್ತಾ ಬಂದೆವು. ತಂದೆ ಏನನ್ನು ಕಲಿಸುತ್ತಾ ಇದ್ದರೆ ಅದು ಯಾವುದೂ ಶಾಸ್ತ್ರ ಅಲ್ಲ. ಗೀತೆಯಲ್ಲೂ ಸಹ ಕೆಲವು ತಪ್ಪುಗಳು ಇದ್ದಾವೆ. ಮನುಷ್ಯರು ಏನೆಲ್ಲ ಮಾಡುತ್ತಾ ಬಂದಿದ್ದಾರೆ ಅದು ತಪ್ಪು, ಅಸತ್ಯವಾಗಿದೆ. ಈಗ ತಂದೆ ಡೀಟೇಲ್ ಆಗಿ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದು ಮೂಲ ಮಾತಾಗಿದೆ. ಇದು ಸಹ ನಿಮ್ಮ ಕಲ್ಯಾಣಕ್ಕೋಸ್ಕರವೇ ಹೇಳುತ್ತಿದ್ದೇನೆ. ಏಕೆಂದರೆ ನೀವು ತಮೋ ಪ್ರಧಾನರಾಗಿದ್ದೀರಿ. ಜನನ ಮರಣ ಚಕ್ರದಲ್ಲಿ ಸುತ್ತು ಹಾಕಿ ಬಂದಿದ್ದೀರಲ್ಲವೇ. ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿಯೇ ಇದೆ. ಯಾರು ಸರ್ವಿಸ್ ಮಾಡುತ್ತಾರೆ ಅವರಿಗೆ ನೆನಪು ಇರುತ್ತದೆ. ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ. ಆದರೆ ಯಾವಾಗ ನೀವು ಬೇರೆಯವರಿಗೆ ತಿಳಿಸುತ್ತೀರಿ ಅದು ನಿಮ್ಮ ಬುದ್ಧಿಯಲ್ಲಿ ಕುಳಿತಾಗ ಮಾತ್ರ ನೀವು ತಿಳಿಸುತ್ತೀರಿ. ಕೆಲವರ ಹತ್ತಿರ ಬುದ್ಧಿಯೇ ಇಲ್ಲ, ಕೇವಲ ಖಾಲಿ ಪೆಟ್ಟಿಗೆಯಾಗಿದೆ. ಕೆಲವರದು ಕಬ್ಬಿಣದ ಪೆಟ್ಟಿಗೆಯಾದರೆ ಕೆಲವರದು ಬಂಗಾರದ ಪೆಟ್ಟಿಗೆಯಾಗಿದೆ. ಬಂಗಾರ ಯುಗದ ಬುದ್ಧಿಯುಳ್ಳಂಥವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಧಾರಣೆ ಮಾಡಿಕೊಳ್ಳುವುದರಿಂದಲೇ ನೀವು ಬಂಗಾರ ಯುಗಕ್ಕೆ ಹೋಗುತ್ತೀರಿ. ಎರಡನೇ ಮಾತನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಚಿತ್ರ ಪ್ರದರ್ಶನಗಳನ್ನು ತೆರೆಯಿರಿ, ಲಿಟ್ರೇಚರ್ಗಳನ್ನು ಪ್ರಿಂಟ್ ಮಾಡಿಸಿರಿ, ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸಿರಿ. ಅದರಲ್ಲಿ ಆತ್ಮಿಕ ಯೂನಿವರ್ಸಿಟಿ ಎಂದು ಬರೆಯುವುದನ್ನು ಮರೆಯಬೇಡಿರಿ. ಆತ್ಮಿಕ ಎನ್ನುವ ಶಬ್ದವನ್ನು ಮಕ್ಕಳು ಬರೆಯುವುದಿಲ್ಲ. ಈಗ ಯೂನಿವರ್ಸಿಟಿ ಎನ್ನುವ ಶಬ್ದವನ್ನು ಹಾಕಿದ ಮೇಲೆ ವಿಶ್ವ ಎನ್ನುವಂಥ ಶಬ್ದವನ್ನು ಯಾಕೆ ಹಾಕಬೇಕು? ಎರಡೂ ಶಬ್ದ ಇದ್ದರೆ ಸರಿಯಲ್ಲ. ಪ್ರಪಂಚ ಎನ್ನುವಂಥ ಶಬ್ದವನ್ನು ತೆಗೆಯಿರಿ. ಯೂನಿವರ್ಸಿಟಿ ಶಬ್ದ ಸರಿಯಾಗಿದೆ, ಆದರೆ ಅದರಲ್ಲಿ ಮತ್ತೆ ಇಡೀ ವಿಶ್ವದ ಎನ್ನುವಂಥ ಶಬ್ದ ಅವಶ್ಯಕತೆ ಇಲ್ಲ. ಆತ್ಮಿಕ ಯೂನಿವರ್ಸಿಟಿ ಎಂದು ಬರೆಯಬೇಕು. ಇಂತಹ ಕೆಲವೊಂದು ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬೇಕು. ಪರಿಶ್ರಮ ಆಗುತ್ತದೆಯಲ್ಲವೇ, ಒಳ್ಳೆಯದು. ಏನು ಪ್ರಿಂಟ್ ಮಾಡಿಸಿದ್ದೀರಿ ಅದನ್ನು ಮನುಷ್ಯರು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಏನು ತಪ್ಪಾಗಿದೆ ಅದನ್ನು ಸರಿ ಮಾಡಿಕೊಳ್ಳಿರಿ. ಪ್ರಪಂಚದ ಯೂನಿವರ್ಸಿಟಿ ಎರಡೂ ಶಬ್ದಗಳನ್ನು ಸೇರಿಸಿದಾಗ ಕೆಲವರು ತಿಳಿದುಕೊಳ್ಳುತ್ತಾರೆ, ಇನ್ನು ಕೆಲವರು ತಕ್ಷಣ ಜಡ್ಜ್ ಮಾಡುತ್ತಾರೆ. ಪ್ರಪಂಚದ ಗಾಡ್ ಫಾದರ್ ಎಂದು ಬರೆಯುವುದು ಸರಿ ಇದೆ. ವಿಶ್ವದ ಪರಮಪಿತ ಎಂದು ಬರೆಯುವುದು ಸರಿಯಾಗಿದೆ. ಬೆಳಗ್ಗೆ ಬೆಳಗ್ಗೆ ತಂದೆಯನ್ನು ನೆನಪು ಮಾಡಿದರೆ ಜ್ಞಾನದ ಮಾತುಗಳು ಬುದ್ಧಿಯಲ್ಲಿ ಬರುತ್ತವೆ. ಕರೆಕ್ಷನ್ ಕೂಡ ಮಾಡಬಹುದು. ನೀವು ಈ ರೀತಿ ಮಾಡಿಲ್ಲ ಎಂದರೆ, ಅಂದರೆ ತಂದೆಯನ್ನು ನೆನಪು ಮಾಡಿಲ್ಲ, ಸರಿ ಮಾಡಿಲ್ಲ ಎಂದರೆ ಆಗ ಅನ್ಯರು ಹೇಳುತ್ತಾರೆ ನೀವು ಏನು ಓದಿಲ್ಲ, ಬರೆದಿಲ್ಲ ಎಂದು. ಮಕ್ಕಳು ವಿಚಾರ ಮಾಡುತ್ತಿರಬೇಕು. ಜ್ಞಾನ ಬಹಳ ಮಜವಾಗಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಗಬೇಕು. ಹಾಗೂ ಅನ್ಯ
ಜ್ಞಾನವನ್ನು ಪಡೆದುಕೊಳ್ಳಬೇಕು. ಟೀಚರ್ ಬಹಳ ಚೆನ್ನಾಗಿ ಓದಿಸುತ್ತಿದ್ದಾರೆ, ಆ ಟೀಚರ್ನ ನೆನಪು ಬರಬೇಕಲ್ಲವೇ? ಆದರೂ ಸಹ ಟೀಚರ್ ಪ್ರೆಸೆಂಟ್ ಕೊಡುತ್ತಾರೆ. ನಮಗೆ ಓದಿಸುವಂತಹ ತಂದೆ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಸುಪ್ರೀಂ ಶಿಕ್ಷಕ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಡ್ರಾಮಾ ಅನುಸಾರವಾಗಿ ಕಲ್ಪದ ಮೊದಲಿನಂತೆ ಬಂದು ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಗುರಿ ಉದ್ದೇಶವೂ ಇದೆಯಲ್ಲವೇ? ಟೀಚರ್ ಓದಿಸುತ್ತಿದ್ದಾರೆ ಅಂದ ಮೇಲೆ ವಿದ್ಯಾರ್ಥಿಗಳಿಗೆ ಗುರಿ ಉದ್ದೇಶದ ನೆನಪು ಇರುತ್ತದೆ. ಇದು ವಾನಪ್ರಸ್ಥ ಸ್ಥಿತಿಗೆ ಹೋಗುವಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಒಬ್ಬ ತಂದೆಯ ವಿನಃ ಅನ್ಯರು ಯಾರೂ ಕಲಿಸಲು ಸಾಧ್ಯವಿಲ್ಲ. ಸಾಧು ಸಂತರು ಭಕ್ತಿಯನ್ನೇ ಕಲಿಸುತ್ತಾರೆ. ಶಬ್ದದಿಂದ ದೂರ ಹೋಗುವ ದಾರಿ ಬೇಕಾಗಿದೆಯಲ್ಲವೇ? ಈ ದಾರಿಯನ್ನು ತಂದೆಯೇ ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಅನ್ಯರು ಯಾರೂ ಈ ಮಾತನ್ನು ತಿಳಿಸಲು ಸಾಧ್ಯವಿಲ್ಲ. ಒಬ್ಬ ತಂದೆಯೇ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ಯಾವುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದೇ ಮತ್ತೆ ಭಕ್ತಿ ಮಾರ್ಗದಲ್ಲಿ ಪುನರಾವರ್ತನೆಯಾಗುತ್ತದೆ. ಈಗ ನಮ್ಮದು ಬೇಹದ್ದಿನ ವಾನಪ್ರಸ್ಥ ಸ್ಥಿತಿಯಾಗಿದೆ. ಈ ವಾನಪ್ರಸ್ಥ ಸ್ಥಿತಿಯ ಬಗ್ಗೆ ಯಾರೂ ಸಹ ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಇಡೀ ಜಗತ್ತೇ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದೆ. ಕೆಲವರು ಓದಬಹುದು, ಓದದೇ ಇರಬಹುದು. ಅಂದರೆ ತಂದೆಯ ಶಿಕ್ಷಣವನ್ನು ಓದದೇ ಇರಬಹುದು. ಆದರೆ ಎಲ್ಲರೂ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು. ನಾವು ಮಕ್ಕಳಿಗೆ ಗೊತ್ತಿದೆ, ಯಾರೆಲ್ಲ ಆತ್ಮಗಳು ಮೂಲವತನಕ್ಕೆ ಬರುತ್ತಾರೆ ಅವರು ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಆತ್ಮರುಗಳ ವೃಕ್ಷ ಹೇಗೆ ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಇಡೀ ಜಗತ್ತಿನ ಚಕ್ರ ಸಂಪೂರ್ಣ ಅಕ್ಯುರೇಟ್ ಆಗಿ ಇದೆ. ಸ್ವಲ್ಪವೂ ವ್ಯತ್ಯಾಸ ಆಗುವುದಿಲ್ಲ. ಲಿವರ್ ಹಾಗೂ ಸಿಲಿಂಡರ್ ಗಡಿಯಾರ ಇರುತ್ತದೆಯಲ್ಲವೇ? ಅಂದರೆ ಇಂದಿನ ಕಾಲದ ಟಿಕ್ ಟಿಕ್ ಎಂದು ನಡೆಯುವಂತಹ ಗಡಿಯಾರ ಹಾಗೂ ವಾಚ್ ಗಡಿಯಾರ ಇರುತ್ತದೆಯಲ್ಲವೇ? ಲಿವರ್ ಗಡಿಯಾರ ಬಹಳ ಅಕ್ಯುರೇಟ್ ಆಗಿ ನಡೆಯುತ್ತದೆ. ಇಲ್ಲಿಯೂ ಸಹ ಕೆಲವರ ಬುದ್ಧಿ ಗಡಿಯಾರದ ರೀತಿ ಟಿಕ್ ಟಿಕ್ ಎಂದು ನಡೆಯುತ್ತಿದ್ದರೆ ಕೆಲವರದು ವಾಚಿನ ರೀತಿಯಾಗಿದೆ. ಕೆಲವರದು ಬಿಲ್ಕುಲ್ ಯೋಗ ಹಿಡಿಯುವುದೇ ಇಲ್ಲ, ಗಡಿಯಾರದ ರೀತಿ ನಡೆಯುತ್ತಿಲ್ಲ. ನೀವು ಮಕ್ಕಳು ಕರೆಕ್ಟ್ ಅಕ್ಯುರೇಟ್ ಲಿವರ್ ಗಡಿ ಆಗಬೇಕು. ಆಗ ಮಾತ್ರ ರಾಜಧಾನಿಯಲ್ಲಿ ಹೋಗುತ್ತೀರಿ. ಸಿಲಿಂಡರ್ ವಾಚಿನಂತೆ ನಮ್ಮ ಬುದ್ಧಿ ಆದರೆ, ನಿಂತು ನಿಂತು ನಡೆಯುವಂತಹ ವಾಚಿನಂತೆ ಬುದ್ಧಿ ಆದರೆ ನಾವು ಪ್ರಜೆಗಳಲ್ಲಿ ಹೋಗಬೇಕಾಗುತ್ತದೆ. ಕರೆಕ್ಟು ಪುರುಷಾರ್ಥ ಮಾಡಬೇಕು. ರಾಜಧಾನಿಯ ಪದವಿಯನ್ನು ಪಡೆದುಕೊಳ್ಳುವಂಥವರು ಕೋಟಿಯಲ್ಲಿ ಕೆಲವರು ಎಂದು ಹೇಳಲಾಗುತ್ತದೆ. ಅವರೇ ವಿಜಯಮಾಲೆಯ ಮಣಿಗಳಾಗಿ ಬರುತ್ತಾರೆ. ತಂದೆಗೆ ಗೊತ್ತಿದೆ ಯಾರು ಅವಶ್ಯವಾಗಿ ಪರಿಶ್ರಮ ಪಡುತ್ತಿದ್ದಾರೆ ಎಂದು. ಅದಕ್ಕೆ ತಂದೆ ಹೇಳುತ್ತಾರೆ, ಗಳಿಗೆ ಗಳಿಗೆಗೂ ತಂದೆಯನ್ನು ಮರೆಯುತ್ತಾರೆ ಎಂದು. ಪೈಲ್ವಾನರಿಗೂ ಪೈಲ್ವಾನ್ ಆಗುವಂಥವರು ತಂದೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಮಹಾವೀರ ಮಕ್ಕಳೂ ಸಹ ಇದ್ದಾರೆ, ಅಕ್ಕಂದಿರೂ ಸಹ ಇದ್ದಾರೆ. ಅವರಲ್ಲಿಯೂ ಸಹ ನಂಬರ್ 1 ಇದ್ದಾರೆ. ಒಳ್ಳೆ ಮಹಾರಥಿ ಮಕ್ಕಳಿಗೂ ಸಹ ಮಾಯೆ ಬಹಳ ಒಳ್ಳೆಯ ಬಿರುಗಾಳಿಗಳನ್ನು ತಂದು ಹಾಕುತ್ತದೆ. ಅನೇಕ ಪ್ರಕಾರದ ಕನಸಿನ ಬಿರುಗಾಳಿಗಳನ್ನು ತರುತ್ತದೆ. ಯಾರ ಜೊತೆಗೆ ಯಾವ ಸಂಬಂಧವೂ ಇರುವುದಿಲ್ಲ ಅಂತಹ ಕನಸುಗಳು ಬುದ್ಧಿಯಲ್ಲಿ ಬರುತ್ತದೆ. ತಂದೆ ತಿಳಿಸುತ್ತಾರೆ, ಬಲೆ ಮಾಯೆ ಎಷ್ಟೇ ನಿಮ್ಮನ್ನು ಸುಸ್ತು ಮಾಡಲಿ, ಬಿರುಗಾಳಿ ತಂದು ಹಾಕಲಿ, ನೀವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಮಾತಿನಲ್ಲಿ ಹೈರಾಣಾಗಬಾರದು. ಮನಸ್ಸಿನಲ್ಲಿ ಬಲೆ ಬಿರುಗಾಳಿಗಳು ಬಂದರೂ ಕರ್ಮೇಂದ್ರಿಯಗಳಿಂದ ಯಾವ ಕರ್ಮವನ್ನು ಮಾಡಬಾರದು. ಬಿರುಗಾಳಿಗಳು ಬರುವುದೇ ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೋಸ್ಕರ. ಮೊದಲು ಬಿರುಗಾಳಿಗಳು ಬ್ರಹ್ಮಬಾಬನಿಗೂ ಬಂದಿತ್ತು. ಎಲ್ಲರಿಗಿಂತ ಮುಂದೆ ಇವರೇ ಇದ್ದಾರಲ್ಲ, ಅವಶ್ಯವಾಗಿ ಇವರಿಗೂ ಅನುಭವ ಆಗಿದೆ. ಆದ್ದರಿಂದ ಇವರು ಅನ್ಯರಿಗೆ ತಿಳಿಸುತ್ತಿದ್ದಾರೆ. ಮಕ್ಕಳು ಬಾಬನಿಗೆ ಪತ್ರ ಬರೆಯುತ್ತಾರೆ, ಬಾಬಾ ಇಂತಹ ಬಿರುಗಾಳಿ ಬಂತು, ಈ ರೀತಿ ಆಯಿತು ಎಂದು. ಆಗ ತಂದೆ ಹೇಳುತ್ತಾರೆ, ಹೌದು ಮಕ್ಕಳೇ, ಈ ಭಿನ್ನ ಭಿನ್ನ ಪ್ರಕಾರದ ಬಿರುಗಾಳಿಗಳು ಬರುತ್ತಾನೇ ಇರುತ್ತವೆ. ಮಾಯೆಯ ಯುದ್ಧ ನಡೆಯುತ್ತಲೇ ಇದೆ. ಯುದ್ಧ ಆಗಲೇ ಇಲ್ಲ ಎಂದರೆ
ನೀವು ಪೈಲ್ವಾನ್ ಹೇಗೆ ಆಗುತ್ತೀರಿ? ಯಾವಾಗ ಯಾವುದೇ ಕುಸ್ತಿಯ ಯುದ್ಧ ನಡೆಯುತ್ತದೆ ಎಂದರೆ ದೊಡ್ಡ ದೊಡ್ಡವರ ಜೊತೆಗೆ ಕುಸ್ತಿಯ ಯುದ್ಧ ನಡೆಯುತ್ತದೆ. ಆಗ ಬಹಳ ಮನುಷ್ಯರು ಆ ಕುಸ್ತಿಯನ್ನು ನೋಡಲು ಹೋಗುತ್ತಾರೆ ಅಲ್ಲವೇ? ಮಾಯೆಯ ಬಿರುಗಾಳಿಯ ಬಗ್ಗೆ ಚಿಂತೆ ಮಾಡಬಾರದು. ಆದರೆ ನಡೆಯುತ್ತಾ ಕರ್ಮೇಂದ್ರಿಯಗಳು ಮಾಯೆಯ ಬಿರುಗಾಳಿಗೆ ವಶ ಆಗಿ ಕೆಳಗೆ ಬೀಳುತ್ತವೆ. ತಂದೆ ಪ್ರತಿದಿನ ತಿಳಿಸುತ್ತಿದ್ದಾರೆ, ಕರ್ಮೇಂದ್ರಿಯಗಳಿಂದ ಯಾವ ವಿಕರ್ಮವನ್ನು ಮಾಡಬಾರದು, ಬಾಯಿಂದ ಏನನ್ನೂ ತಪ್ಪು ಕರ್ಮ ಮಾಡಬಾರದು. ಇಲ್ಲಿ ಬಹಳ ನಿಯಮಕ್ಕೆ ವಿರುದ್ಧವಾದ ನಡತೆ ನಡೆಯುತ್ತಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ನಿಯಮಕ್ಕೆ ವಿರುದ್ಧವಾದ ಕರ್ತವ್ಯಗಳನ್ನು ಮಾಡಿದರೆ ಆ ಕರ್ಮ ನಿಮ್ಮನ್ನು ಬಿಡುವುದಿಲ್ಲ. ಆಗ ನಿಮಗೆ 1 ಪೈಸೆಯ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಆಂತರ್ಯದಲ್ಲಿ ನಿಮಗೇ ಗೊತ್ತಾಗುತ್ತದೆ, ನಾನು ಫೇಲ್ ಆಗುತ್ತಿದ್ದೇನೆ ಎಂದು. ಎಲ್ಲರೂ ವಾಪಸ್ ಹೋಗಲೇಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸಫಲತಾ ಮೂರ್ತಿ ಆಗಿರಿ. ಸಫಲತಾ ಮೂರ್ತಿಗಳಾಗುವುದಕ್ಕೋಸ್ಕರ ತ್ಯಾಗ ಹಾಗೂ ತಪಸ್ಸು ಬೇಕು. ಮಹಿಮೆಯ ತ್ಯಾಗ, ಗೌರವದ ತ್ಯಾಗ ಹಾಗೂ ಪ್ರಕೃತಿಯ ದಾಸಿಯಾಗುವಂತಹ ತ್ಯಾಗವೂ ಮಾಡಬೇಕಾಗುತ್ತದೆ. ಇದು ತ್ಯಾಗ ಆಗಿದೆ. ಹಾಗೂ ತಪಸ್ಸು ಎಂದರೆ ಅರ್ಥ ಒಬ್ಬ ತಂದೆಯ ಲಗನ್ನಲ್ಲಿ ಮಗ್ನರಾಗುವುದು. ಯಾರಲ್ಲಿ ತ್ಯಾಗ ಮತ್ತು ತಪಸ್ಸು ಎರಡೂ ಇರುತ್ತದೆ ಅವರೇ ಯಥಾರ್ಥ ಶಿಕ್ಷಕರು, ಸಫಲತಾ ಮೂರ್ತಿಗಳು. ಇಲ್ಲ ಎಂದರೆ ನೀವು ಹೆಸರಿಗೆ ಮಾತ್ರ ಶಿಕ್ಷಕರು ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.